ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಮತ್ತೆ ರೈತರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಭೈರಮಂಗಲ ಗ್ರಾಮದಲ್ಲಿ ರೈತರ ಹೋರಾಟ ಮತ್ತಷ್ಟು ಜೋರಾಗಿದೆ. ಬಿಡದಿಯಿಂದ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸೋದಕ್ಕೆ ರೈತರು ಮುಂದಾಗಿದ್ದಾರೆ. ಯೋಜನೆಯ ಪರ ಮತ್ತು ವಿರೋಧ ರೈತರ ಮಧ್ಯೆ ಗಲಾಟೆ ಆಗಿಬಿಟ್ಟಿದೆ. ಯೋಜನೆಯನ್ನು ವಿರೋಧಿಸಿ ರೈತರ ಪ್ರತಿಭಟನೆಗೆ 15 ಜಿಲ್ಲೆಯ ರೈತರು ಸಾಥನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಯೋಜನೆಯ ಪರ ಇದ್ದಂತಹ ರೈತರು ವಾಗ್ವಾದ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಇದು ಇವತ್ತು ನಡೆದಂತಹ ಡ್ರಾಮಾ. ದೊಡ್ಡ ಮಟ್ಟದ ಹೋರಾಟದ ಸಂದರ್ಭದಲ್ಲಿ ಪರ ವಿರೋಧದ ಹೋರಾಟಗಾರರ ನಡುವೆ ರೈತರ ನಡುವೆ ವಾಗ್ವಾದವಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಇವತ್ತು ಪರ ವಿರೋಧದ ಹೋರಾಟದ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ. ಪ್ರೇಮ್, ಬಿಡದಿಯ ಒಂದು ಟೌನ್ಶಿಪ್ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತದ್ದು. ಇವತ್ತು ಯೋಜನೆಯನ್ನ ವಿರೋಧಿಸಿ ಕಳೆದ 480 ದಿನಗಳಿಂದ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಒಂದು ರೈತರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ರಾಜ್ಯದ ಹಲವು ಮೂಲೆಗಳ ರೈತರು ಕೂಡ ಭಾಗಿಯಾಗಿದ್ರು. ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಯ ರೈತರುಗಳು ಕೂಡ ಇವತ್ತು ಬಂದಿದ್ರು. ಬರುವಂತ ಸಂದರ್ಭದಲ್ಲಿ ಭೈರಮಂಗಲ ಗ್ರಾಮದಲ್ಲಿ ಒಂದು ಇದನ್ನ ಮಾಡಿದ್ರು, ಒಂದು ಪಾದಯಾತ್ರೆಯನ್ನ ಮಾಡಿದ್ರು. ಆ ಒಂದು ಪಾದಯಾತ್ರೆ ಸಂದರ್ಭದಲ್ಲಿ ಅಂದ್ರೆ ಯೋಜನೆ ಪರವಾಗಿರೋರು ಹಾಗೂ ವಿರೋಧವಾಗಿರೋರು ಇಬ್ಬರಿಗೂ ಕೂಡ ಒಂದು ಘರ್ಷಣೆ ಉಂಟಾಗಿರುವಂತದ್ದು. ಅಂದ್ರೆ ಯೋಜನೆ ವಿರುದ್ಧ ಇರುವಂತವ್ರು ಏನಿದ್ದಾರೆ, ಆ ಒಂದು ಯೋಜನೆ ವಿರುದ್ಧ ಇರುವಂತವ್ರಿಗೆ ಯೋಜನೆ ಪರವಾಗಿರೋರು ಅಡ್ಡಗಟ್ಟುವಂತ ಕೆಲಸವನ್ನ ಮಾಡಿದ್ರು. ಬಳಿಕ ಇಬ್ಬರನ್ನು ಕೂಡ ಸಮಾಧಾನ ಕಳಿಸಿ ಪೊಲೀಸ್ನವರು ಮುಂದೆ ಕಳಿಸುವಂತ ಮಾಡಿದ್ರು. ಇದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಏನು ಬೇರೆ ಬೇರೆ ಜಿಲ್ಲೆಗಳಿಂದ ರೈತರ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಜನಗಳು ಬರ್ತಾ ಇದ್ದಾರೆ. ಅಂತವರನ್ನ ತಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಆ ಯೋಜನೆಯ ಪರವಾಗಿರುವಂತ ರೈತರು ಬಸ್ಗಳನ್ನ ತಡೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬಸ್ಗಳನ್ನ ತಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತಿನ ರೈತರ ಹೋರಾಟಕ್ಕೆ ಬೆಂಬಲ ಕೊಡುವಂತ ರೈತರ ಬಸ್ಗಳನ್ನ ಯೋಜನೆ ಪರವಾಗಿರುವಂತ ರೈತರು ಹಾಗೂ ಭೂಮಾಲೀಕರು ತರದು ಘೋಷಣೆಗಳನ್ನ ಕೂಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿ ಬಸ್ಗಳನ್ನ ಮುಂದೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದೀಗ ಯೋಜನೆ ವಿರೋಧವಾಗಿರುವಂತ ರೈತರು ಕೂಡ ಈ ಒಂದು ಭಾಗದಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ನಮ್ಮ ಭೂಮಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ, ಆ ನಿಟ್ಟಿನಲ್ಲಿ ಇದನ್ನ ತಡೆಯೋದಕ್ಕೆ ಇವ್ರ್ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಯೋಜನೆಯ ಒಂದು ಪರವಾಗಿರುವಂತಹ ರೈತರು ಏನಿದ್ದಾರೆ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿಯನ್ನು ಯೋಜನೆಗೆ ಕೊಡ್ತೇವೆ, ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ರೈತರು ಯಾಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಆ ಎರಡು ಕಡೆ ರೈತರುಗಳಿಗೆ ಘರ್ಷಣೆ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸ್ಥಳದಲ್ಲಿ ಪೊಲೀಸರು ಎಲ್ಲರನ್ನು ಕೂಡ ಚದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಉದ್ವಿಗ್ನವಾದ ವಾತಾವರಣ ಕೂಡ ಸ್ಥಳದಲ್ಲಿ ನಿರ್ಮಾಣವಾಗ್ತಿದೆ. ಸದ್ಯ ಪೊಲೀಸರು ಎಲ್ಲರನ್ನು ಸಮಾಧಾನ ಮಾಡಿ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ಈ ಒಂದು ಯೋಜನೆಯ ಜಟಾಪಟಿಗಳು ಮುಂದುವರೆದಿವೆ. ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ರೈತರುಗಳಿಗೆ ತಡೆಯೊಡ್ಡುವಂತ ಕೆಲಸ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿ ಯಾರು ಈ ಒಂದು ವಾಹನಗಳನ್ನು ತಡೀತಾ ಇದ್ದಾರೆ ಅವರನ್ನ ತಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಈ ಕಾರ್ನಲ್ಲಿ ಬೇರೆ ಬೇರೆಯ ಜಿಲ್ಲೆಗಳಿಂದ ರೈತರ ಮುಖಂಡರು ಆಗಮಿಸ್ತಾ ಇದ್ದಾರೆ. ಆ ಒಂದು ರೈತರ ಮುಖಂಡರು ಆಗಮಿಸ್ತಿರುವಂತ ಕಾರ್ಗಳು ಹಾಗೂ ಬಸ್ಗಳನ್ನ ಕೂಡ ಇಲ್ಲಿ ತಡೆಯಲಾಗ್ತಾ ಇದೆ. ಸಾಕಷ್ಟು ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡಿ ಇಲ್ಲಿ ಎರಡೂ ಕಡೆಯವರನ್ನ ಕೂಡ ತಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಬಿಡದಿಯ ಭೈರಮಂಗಲ ಗ್ರಾಮದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಎರಡೂ ಕಡೆಯವರ ಒಂದು ಪ್ರತಿಭಟನೆ ಜೋರಾಗ್ತಾ ಇದೆ. ಈ ಒಂದು ಟೌನ್ಶಿಪ್ ವಿಚಾರ ಸಾಕಷ್ಟು ಜಟಾಪಟಿಗೆ ಕಾರಣವಾಗಿದೆ. ಒಂದೆಡೆ ರಾಜಕೀಯ ಜಟಾಪಟಿಗೆ ಕಾರಣವಾದ್ರೆ ಮತ್ತೊಂದೆಡೆ ಸ್ಥಳೀಯ ರೈತರ ವಿಚಾರವಾಗಿ ಕೂಡ ಸಾಕಷ್ಟು ಇಲ್ಲಿ ಜಟಾಪಟಿಗೆ ಕಾರಣವಾಗಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸದ್ಯ ಪೊಲೀಸ್ನವರು ಎರಡೂ ಕಡೆಯವರನ್ನ ತಳ್ಳಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ
ಮಾಡ್ತಿದ್ದಾರೆ. ಯೋಜನೆ ಪರವಾಗಿರುವಂಥವರು ಬಸ್ಗಳಿಗೆ ತಡೆ ಒಡ್ಡುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ನಮ್ಮ ಭೂಮಿ ನಾವು ಕೊಡ್ತೀವಿ, ಬೇರೆ ಭಾಗಗಳಿಂದ ಬಂದು ಇಲ್ಲಿ ರಾಜಕೀಯವನ್ನ ಮಾಡ್ತಿದ್ದೀರಿ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ. ಸದ್ಯ ಈ ಒಂದು ಜಟಾಪಟಿ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಇದು ರೈತರ ನಡುವೆ ಕೂಡ ಒಂದಷ್ಟು ತಿಕ್ಕಾಟಕ್ಕೂ ಕೂಡ ಕಾರಣವಾಗಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಸಾಕಷ್ಟು ಆಕ್ರೋಶವನ್ನ ಯೋಜನೆ ವಿರೋಧವಾಗಿರೋ ರೈತರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೊರಗಡೆಯಿಂದ ನಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿರೋನ್ನ ಯಾಕೆ ತಡಿತೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸ್ಥಳದಲ್ಲಿ ಸದ್ಯ ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಕಳಿಸುವಂತ ಕೆಲಸಕ್ಕೆ ಪೊಲೀಸ್ನವರು ಮುಂದಾಗಿರುವಂತದ್ದು. ಪ್ರೇಮ್, ವಿನಯ್, ಇವತ್ತು ಯಾವ ರೀತಿ ಹೋರಾಟಕ್ಕೆ ಪ್ಲಾನ್ ಆಗಿತ್ತು ಅಂತ ಹೇಳಿ ರೈತರು ಯಾವ ರೀತಿ ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸಕ್ಕೆ ಪ್ಲಾನ್ ಆಗಿದ್ರು, ಬಟ್ ಈಗ ಏನಾಗ್ತಾ ಇದೆ ಅಲ್ಲಿ ಅಂತ? ಪ್ರೇಮ್, ಸುಮಾರು ಇವತ್ತು ಯೋಜನೆಯ ವಿರುದ್ಧವಾಗಿರುವಂತವರು ಒಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಿದ್ರು. ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ವಿವಿಧ ರೈತ ಮುಖಂಡರು ಹಾಗೂ ರೈತ ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿತ್ತು. ಈ ಒಂದು ಯೋಜನೆಯನ್ನ ವಿರೋಧಿಸಿ ಸಾಕಷ್ಟು ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಜೊತೆಗೆ ಸರ್ಕಾರ ಬಲವಂತವಾಗಿ ಯೋಜನೆಯನ್ನ ಮಾಡುವಂತ ಪ್ರಕ್ರಿಯೆಯನ್ನ ಮುಂದುವರಿಸಿದೆ. ಆ ಒಂದು ಸರ್ಕಾರದ ನೀತಿ ವಿರುದ್ಧ ಇವತ್ತು ಬೃಹತ್ ಮಟ್ಟದ ಹೋರಾಟಕ್ಕೂ ಕೂಡ ಕರೆಯನ್ನ ನೀಡಲಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಯೋಜನೆಯನ್ನ ಒಪ್ಪಿಕೊಂಡು ಭೂಮಿಯನ್ನ ಕೊಟ್ಟಿರುವಂತ ರೈತರು ಕೂಡ ಕೆಲ ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೂ ಹಾಗೂ ಯೋಜನೆ ವಿರೋಧಿಸುವಂತ ರೈತರಿಗೂ ಕೂಡ ಒಂದು ರೀತಿಯ ಘರ್ಷಣೆ ಉಂಟಾಗ್ತಾ ಇದೆ. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಒಂದು ಗ್ರಾಮದಲ್ಲಿ ಕಳೆದ ಬಾರಿ ಕುಮಾರಸ್ವಾಮಿ ಅವರು ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಒಂದು ಘರ್ಷಣೆ ಉಂಟಾಗಿತ್ತು. ಎರಡೂ ಕಡೆಯವರು ಕೂಡ ಸಾಕಷ್ಟು ಪ್ರತಿಭಟನೆ ಹೋರಾಟಗಳನ್ನು ಕೂಡ ಮಾತನಾಡ್ತಿದ್ರು. ಇದೀಗ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯೋಜನೆಯನ್ನ ವಿರೋಧಿಸಿ ರೈತರನ್ನು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಯೋಜನೆ ಬೇಡ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ. ಸದ್ಯ ಎರಡೂ ಕಡೆಯವರನ್ನು ಕೂಡ ತಡೆದು ಸೈಡಿಗೆ ಕಳಿಸುವಂತ ಕೆಲಸವನ್ನು ಕೂಡ ಪೊಲೀಸ್ನವರು ಸ್ಥಳದಲ್ಲಿ ಮಾಡ್ತಿದ್ದಾರೆ. ಇನ್ನೂ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರನ್ನು ಕೂಡ ಕರೆತರುವ ಕೆಲಸ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಬಿಡದಿಯಲ್ಲಿ ಟೌನ್ಶಿಪ್ನ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ರೈತ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಸ್ಥಳೀಯ ರೈತರು ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ರೈತರ ನಡುವೆ ಮಾತಿನ ಚಕಮಕಿ ಆಗಿದೆ.